ಏನು ಮಾಡೋಣ? ನಾವು ಮುಖ್ಯಮಂತ್ರಿ ಹಿಡ್ಕೊಂಡು ಹೊಡೆಯೋಣ? ಬೇರೆ ಏನು ದಾರಿ ಇದೆ ಹೇಳಿ? ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಹೋಗ್ತಿದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅವ್ರಿಗೆ ನಂಬಿಕೆ ಇಲ್ಲ, ಹಾಗಾಗಿ ಅವ್ರು ಚುನಾವಣೆ ಮಾಡ್ತಿಲ್ಲ. ಕೋರ್ಟಿಗೆ ನಾವು ಮನವಿ ಮಾಡ್ತೀವಿ, ಆದಷ್ಟು ಬೇಗ ನಮಗೆ ಇದ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡಿ, ಸರ್ಕಾರಕ್ಕೆ ಸೂಚನೆ ಕೊಡಿ. ಎಷ್ಟು ದಿನ ಆಯಿತು ಬೆಂಗಳೂರು ಕಾರ್ಪೊರೇಷನ್ದು ಚುನಾವಣೆ ಆಗದೆ ಅದರಲ್ಲೇ ಹಬ್ಬ ಮಾಡ್ತಿದ್ರು. ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಬಂತು, ಕಪಾಳ ಕೊಟ್ಟ ತಕ್ಷಣ ಶುರು ಮಾಡಿದ್ದಾರೆ. ಈಗ ಶಿವಮೊಗ್ಗ ಮಹಾನಗರ ಪಾಲಿಕೆದು 2 ವರ್ಷ ಆಯಿತು. ಅದಕ್ಕೋಸ್ಕರ ಹೇಳ್ತಿರೋದು, ಸರ್ಕಾರ ಹಿಂಗಿದೆ ಅಂತ ಗೊತ್ತಾದ ತಕ್ಷಣ ಅಧಿಕಾರಿಗಳು ಹಾಗೇನೆ ಅವರು ಇದ್ದಾರೆ. ಚುನಾವಣಾ ಆಯೋಗ ಯಾಕೆ ಮಲಗಬೇಕು? ಶಕ್ತಿ ಇಲ್ಲ ಅವ್ರ ಕೈಯಲ್ಲಿ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಚುನಾವಣಾ ಆಯೋಗಕ್ಕೂ ನಾವು ಮನವಿ ಕೊಟ್ಟಾಯಿತು. ಇಲ್ಲಿ ಬಂದು ಬಹಳ ಉತ್ತರ ಪೌರುಷದ ರೂಪದಲ್ಲಿ ಹೇಳ್ಬಿಟ್ಟು ಹೋದರು, ನಾವು ಮಾಡಿಸ್ತೇವೆ, ನಾವು ಬಿಡೋದಿಲ್ಲ. ಎಲ್ಲೋದ್ರಾಗಾರೆ? ಚುನಾವಣಾ ಆಯೋಗಕ್ಕೆ ನಾನು ನೇರವಾಗಿ ಹಿಂಗೆ ಟೀಕೆ ಮಾಡಬಾರ್ದು, ಆದರೂ ವಿಧಿಯಲ್ಲೇ ಮಾಡ್ತಾ ಇದ್ದೇನೆ. ಪ್ರಜಾಪ್ರಭುತ್ವ ಉಳಿಸ್ಬೇಕು, ಚುನಾಯಿತ ಪ್ರತಿನಿಧಿಗಳ ಮುಖಾಂತರ ಆಡಳಿತ ಆಗಬೇಕು. ಅದೊಂದೇ ಕಾರಣಕ್ಕೆ ವಿಧಿ ಇಲ್ಲದೇ ಚುನಾವಣಾ ಆಯೋಗ ಕೂಡ ನಾವು ಟೀಕೆ ಮಾಡ್ತಾ ಇದ್ದೇವೆ. ಪ್ರಾಬ್ಲಮ್ ಏನು ಅನ್ನೋದು ಚುನಾವಣಾ ಆಯೋಗ ಗಮನಿಸಲಿ. ಅದನ್ನು ಸರ್ಕಾರಕ್ಕೆ ಸೂಚನೆ ಕೊಟ್ಟಾಗ ಸರ್ಕಾರ ಅವ್ರ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಸಮಸ್ಯೆ ಕೇಳಕ್ಕಲ್ಲ ನಾವಿರೋದು. ಹೌದು, ನಾನು ಅದೇ ನೀವು ಹೇಳಿದ್ದೇ ಪಾಯಿಂಟ್ ನಾನು ಹೇಳ್ತಾ ಇರೋದು. ಅವರು ನಾವು ಕೇಳಿದ್ದೀವಿ, ಡಿಲಿಮಿಟೇಷನ್ ಬಗ್ಗೆ ಕ್ಲಿಯರ್ ಮಾಡಿ, ರಿಸರ್ವೇಷನ್ ಬಗ್ಗೆ ಕ್ಲಿಯರ್ ಮಾಡಿ. ನೀವು ಇದನ್ನು ಮಾಡಲಿಲ್ವ ಅಂದರೆ ಯಥಾವತ್ತು ಚುನಾವಣೆ ಮಾಡೋದಕ್ಕೆ ಇದೇ ರಿಸರ್ವೇಷನ್ ಬಗ್ಗೆ ಇದೇ ವಾರ್ಡ್ಗಳನ್ನು ಇಟ್ಕೊಂಡು ಚುನಾವಣೆ ಮಾಡಬೇಕು ಅಂತ ಸೂಚನೆ ಕೊಡ್ತೀವಿ ಅಂತ ಮಾತು ಹೇಳಿದ್ರು. ಎಲ್ಲೋದ್ರಾಗಾದ್ರೆ ಅವರು ಚುನಾವಣಾ ಸಂಗ್ರಹಿಸಿವರು ಯಾಕೆ ನಿಮ್ಮ ಮಾತು ನೀವು ಉಳಿಸ್ಕೋತಿಲ್ಲ? ಚುನಾವಣಾ ಆಯೋಗ ಮಾಮೂಲಿಯಂತೆ ಯಾವಾಗ ಅವ್ರಿಗೆ ಸರ್ಕಾರ ಒಪ್ಪಿಗೆ ಕೊಟ್ಟರೆ ಚುನಾವಣೆ ಮಾಡೋಕ್ಕೆ ನೀವೇ ಮಾಡಬೇಕಾ? ಯಾವನ ಗುಮಾಸ ಮಾಡ್ತಾನೆ ಕೆಲಸನ? ಚುನಾವಣಾ ಆಯೋಗ ತಮಗೆ ಹಕ್ಕಿದೆ, ಅಧಿಕಾರ ಇದೆ. ಯು ರೈಟ್, ನಾನು ಹೇಳ್ತಿರೋ ಅದನ್ನೇಪ್ಪ. ಇಲ್ಲಾಂದರೆ ಪತ್ರಿಕಾಗೋಷ್ಠಿ ನಾವು ಮಾಡಿ ಜನಗಳ ಪರವಾಗಿ ಯಾಕೆ ಮಾಡಬೇಕಿತ್ತು ಪತ್ರಿಕಾಗೋಷ್ಠಿ? ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಿರೋಂಥ ಉದ್ದೇಶವೇ ಜನರ ಪರವಾಗಿರೋಂಥ ಪ್ರತಿನಿಧಿ ಬೇಕು. ಅಧಿಕಾರಿಗಳ ಆಡಳಿತ ರಾಜ್ಯದಲ್ಲಿ ಬೇಡ. ಅದಕ್ಕೋಸ್ಕರ ಹೇಳ್ತಾ ಇರೋದು, ವಿಧಿ ಇಲ್ಲ ಕೋರ್ಟ್ಗೆ ಹೋಗ್ಬೇಕು. ಹೆಂಗೆ ಹೇಳ್ತೀರಿ? MLA ಏನಾಗಿರುತ್ತೆ? ಕಂಟ್ರೋಲ್ ಏನಿಲ್ಲ. ಈ ಕಂಟ್ರೋಲ್ ಇದ್ರೆ ಈ ಪರಿಸ್ಥಿತಿ ಬರ್ತಿತ್ತಾ? MLA ಕಂಟ್ರೋಲ್ ಇದ್ರೆ ಇವತ್ತು ಯಾವುದೋ ಒಂದು ರಸ್ತೆ ನೀವು ಇವತ್ತು ತೀರ್ಮಾನ ಮಾಡಿರಿ, ಅದೊಂದು ರಸ್ತೆ ಆಗ್ಬಿಡ್ಲಿ ನೋಡೋಣ. ಕಂಟ್ರೋಲ್ MLAಗೆ ಇದ್ರೆ MLA ಹತ್ರ ಮಾಡಿಸ್ತಿದ್ವಿ ನಾವು. MLAದು ನಡೀತಾ ಇಲ್ಲ, ಅಧಿಕಾರಿಗಳದೇ. ಕೆಟ್ಟ ಹೆಸರಾಗಿ ಬರುತ್ತೆ. ಎರಡಕ್ಕೂ ವ್ಯತ್ಯಾಸ ನನಗೆ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಕಂಟ್ರೋಲ್ ಇದ್ರೆ ಕೆಲಸ ಮಾಡಿಸ್ಲಿಲ್ಲ ಅಂತಂದರೆ ಅವಾಗ ಕೆಟ್ಟ ಹೆಸರು. ಕಂಟ್ರೋಲ್ ಇದ್ದರೆ ನಾನು ಹೇಳಕ್ಕೆ ಅದು ಇಂಡೈರೆಕ್ಟ್ ಬೇರೆ. ನಾನು ಯಾವುದೇ ವ್ಯಕ್ತಿ ಬಗ್ಗೆ ನಾನು ಇಲ್ಲಿ ನೀವು MLA ಅಂತ ತಕ್ಷಣ ಚನ್ನಬಸಪ್ಪ ಅನ್ಕೋಬೇಡಿ. ಇವರ್ ರೈಟ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ಬೆಂಗಳೂರಿನ ಅನೇಕ MLAಗಳಿಗೆ ಕಾರ್ಪೊರೇಷನ್ ಚುನಾವಣೆ ಬೇಡ. ನಾನು ಯಾಕೆ ಬೆಂಗಳೂರು ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಅಂತಂದರೆ, ನಿಮಗೆ ಕಾರಣ ನಿಮಗೂ ಗೊತ್ತು, ನನಗೂ ಗೊತ್ತು. ಆದರೆ ಕರ್ನಾಟಕ ರಾಜ್ಯದ ಉಳಿದ 6 ಕಾರ್ಪೊರೇಷನ್ ಇದೆಯಲ್ಲ, ಇದು ಆ ರೀತಿ ಆಗುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಆ MLAಗಳ ಮೇಲೆ ಅವ್ರ ಕೈಯಲ್ಲಿ ಡಿಪೆಂಡ್ ಆಗಿರುತ್ತೆ. ಈ ಥರದ್ದು ನನಗೇನು ಗೊತ್ತಿಲ್ಲ. ಏನು ಮಾನ್ಯ ಇವರು ಭೈರತಿ ಸುರೇಶ್ ಅವರು ಎಲ್ಲ ಕಾರ್ಪೊರೇಷನ್ಗೆ 200 ರೂಪಾಯಿ ಕೊಟ್ಟು 200 ಕೋಟಿ, ಪಾಪ 200 ರೂಪಾಯಿ ಅಂತ ತಪ್ಪಿ ಅವ್ರು ಬಾಯರ್ ಬರಲ್ಲ, 200 ಕೋಟಿ ರೂಪಾಯಿ ಕೊಟ್ಬಿಟ್ಟಿದ್ದೇವೆ. ಅವ್ರು ಏನು ಬೇಕಾದ್ರೆ ಮಾಡಿಕೊಳ್ಳಿ. ಎಲ್ಲೋ 200 ಕೋಟಿ. ನಾನು ಮೊನ್ನೆ ನಮ್ಮ ಇವರು ಹೋದಾಗ, ನಮ್ಮ ನಿಯೋಗ ಮೆರವಣಿಗೆ ಮಾಡ್ಕೊಂಡು ಕಾರ್ಪೊರೇಷನ್ ಕಮಿಷನ್ ಹತ್ರ ಹೋದಾಗ ಅವ್ರು ಹೇಳ್ತಾ ಇದ್ರು, 200 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಪತ್ರ ಬಂದಿದೆ ಸರ್, ಅದು ಪ್ರೋಸೆಸ್ಸಲ್ಲಿದೆ. ವರ್ಷಗಟ್ಟಲೆ ಆಯ್ತು ಪ್ರೋಸೆಸ್ಸಲ್ಲಿ ಇಡ್ತಾ.
ಇನ್ನೊಂದು ಬಜೆಟ್ ಬಂತು. ಕಮಿಷನರ್ಗಳಿಗೆ ಇದೊಂದು ಹಬ್ಬ, ಅಧಿಕಾರಿಗಳಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಯಾವುದಕ್ಕೆ ಖರ್ಚಿಗೆ ಆಗ್ತಿದ್ದಾರೋ ಯಾವುದು ಖರ್ಚು ಆಗ್ತಾ ಇಲ್ವೋ ನನಗಂತೂ ಗೊತ್ತಿಲ್ಲ. ಯಾವ ರಸ್ತೆ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದಾರೋ, ಎಲ್ಲಿ ಕುಡಿಯೋ ನೀರು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೋ, ಎಲ್ಲಿ ದೀಪ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೋ, ಯಾವ ಗಾರ್ಡನ್ ಅಭಿವೃದ್ಧಿ ಪಡಿಸಿದ್ದೀವಿ ಅಂತ ಲೆಕ್ಕ ಖರ್ಚಾಕಿರೋರು ನಾನಂತೂ ನೋಡೋಕೆ ಹೋಗಿಲ್ಲ. ಲೋಕಾಯುಕ್ತ ಅದನ್ನಾರ ಮಾಡಲಿ, ಹೋಗಿದ್ರಲ್ಲ. ನಾನು ಪತ್ರಿಕೆ ನೋಡಿದ್ದು ಆ ಕಾರ್ಮಿಕರಿಗೆ ಯೂನಿಫಾರ್ಮ್ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ, ಫೈನ್, ಅದೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು. ಇಲ್ಲ ಉಳಿದಿದ್ದೇನೇನು ಮಾಡ್ತೀರ ನೋಡಿದ್ದೀರಾ? ಯಾವುದ್ಯಾವುದು ಖರ್ಚು ಹಾಕಿದ್ದಾರೆ ನೋಡಿದ್ದೀರಾ? ಲೋಕಾಯುಕ್ತರು ಬಹಿರಂಗ ಪಡಿಸ್ಲಿ. ಸುಮ್ಮನೆ ಹೋಗಿ ಟೀ ಕುಡ್ಕೊಂಬರಕ್ಕೆ ಹತ್ರ ಹೋಗಿದ್ದೀರಾ ನೀವಾಗರೆ? ಭಾಳ ನೊಂದು ಹೇಳ್ತಾ ಇದ್ದೀನಿ ನಾನು. ವಿಧಿ ಇಲ್ಲ. ಯಾಕಂದರೆ ಹೋರಾಟ ಅಂತಂದ ತಕ್ಷಣ ಹೋರಾಟಗಳು ಮಾಡಿದ್ವಿ, ಮುತ್ತಿಗೆ ಹಾಕಬೇಕು ಅಂತ ಯೋಚನೆ ಮಾಡಿದ್ವಿ. 2 ತಿಂಗಳೊಳಗೇ ನಮಗೇನೋ ಒಂದಿಷ್ಟೆಲ್ಲ ಕೆಲಸ ಮಾಡಿಕೊಡ್ತೀನಿ ಅಂತ ನಮಗೂ ಮುಗಿ ತುಪ್ಪ ಹಚ್ಚಿದ್ದಾರೆ. 2 ತಿಂಗಳಲ್ಲಿ ನೋಡೋಣ ಏನೇನು ಮಾಡ್ತಾರೋ ಬಿಡ್ತಾರೋ ನಾವು ನೋಡೋಣ. ಅನೇಕ ಅಂಶಗಳು ನಿಮಗೆ ಯಾವ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡಿದ್ದೀವಿ. ನಿಮ್ಮ ಮುಂದೆ ಪತ್ರಿಕೆಗಳ ಮುಂದೆ ಇಟ್ಟೇ ನಾವು ಹೋರಾಟ ಮಾಡಿದ್ದೀವಿ. 12 ಕೋಟಿ ರೂಪಾಯಿ, 600 ಮನೆಗೆ ಶೌಚಾಲಯಗಳಿಲ್ಲ, ದೀಪ ಇಲ್ಲ, ಅದಕ್ಕೋಸ್ಕರ 12 ಕೋಟಿ ರೂಪಾಯಿ. ನಾಳೆ ಹೋಗ್ತೀನಿ, ನಾಡ್ದೇ ಬಿಡುಗಡೆ ಮಾಡಿಸ್ಬಿಡ್ತೀನಿ. ಜಮೀರ್ ಅಹ್ಮದ್ ಅವರು ಈ ಕಡೆ ತಲೆ ಇಟ್ಟು ಬರಲಿಲ್ಲ. ಆಮೇಲೆ ಅವರು 12 ಕೋಟಿ ರೂಪಾಯಿ ಬಿಡುಗಡೆ ಮಾಡೋಂಥ ಯೋಗ್ಯತೆ ಇಲ್ಲ ಅಂದರೆ ವಸತಿ ಸಚಿವನ ರಾಜೀನಾಮೆ ಕೊಡಲಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ಕೂಡ 12 ಕೋಟಿ ರೂಪಾಯಿ ತಕ್ಷಣ ಬಿಡುಗಡೆ ಮಾಡಿಸ್ತೀನಿ. ನಾನು ಯಾವುದೇ ಮತ್ತೆ ಹೇಳ್ತೀನಿ, ನಾನು ಸರ್ಕಾರದ ಕೆಲಸಗಳು ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ರಾಜ್ಯದಲ್ಲಿ, ಅದಕ್ಕೆ ಹಾಳಾಗೋಲಿ. ನಾನು ಅದ್ರ ಬಗ್ಗೆ ನಾನು ಪೂರ್ಣ ಇಡೀ ರಾಜ್ಯಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ. ವಿಧಿ ಇಲ್ಲ, ಎಲ್ಲ ಥರದ ಹೋರಾಟನೂ ಮಾಡಾಯಿತು. ಶಿವಮೊಗ್ಗ ನಗರದಲ್ಲಿ ಕಮಿಷನರ್ ಚುನಾವಣಾ ಆಯೋಗದ ಆಯುಕ್ತರನ್ನು ಭೇಟಿ ಆಯಿತು. ಇನ್ಯಾರು ನಂಬೇಕು ನಾವು? ಬಾಯ್ಬಿಟ್ಟು ಅಂತ ಹೇಳಿಲ್ಲ ನಾವು ಚುನಾವಣೆ ಮಾಡಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ರಾಜ್ಯ ಸರ್ಕಾರ ಹೇಳಿಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ರೀತಿ ಹೇಳದೆ ಪ್ರಜಾಪ್ರಭುತ್ವದ ಕತ್ತನ್ನು ಹಿಚ್ಚಿಕ್ತಾ ಇದ್ದಾರೆ. ಅದನ್ನು ನಾವು ಮಾಡ್ತೀನಿ ಅಂತ ಹೇಳಿದಾರಲ್ಲ, ಇದನ್ನು ಮಾಡ್ತೀನಿ ಅಂತ ಇನ್ನೂ ಹೇಳಿಲ್ಲ. ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಪ್ರೋಸೆಸ್ ಏನು ಶುರು ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನಾವು ಹೋಗೋದು ಸ್ಪೆಸಿಫಿಕ್ ಆಗಿ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಕಮಿಷನರ್ ಮುಖಾಂತರ ಆಯುಕ್ತರ ಮುಖಾಂತರ ಕೋರ್ಟ್ ಕೂಡ ಅವರು ಡೈರೆಕ್ಷನ್ ಕೊಟ್ಟಿತ್ತು. ಆದರೂ ಏನೂ ಮಾಡದೇ ಇರೋದಕ್ಕೋಸ್ಕರ ನಾವು ಕೋರ್ಟಿಗೆ ಹೋಗ್ತೀವಿ, ಬೇರೆ ದಾರಿ ಇಲ್ಲ, ಕೋರ್ಟಿಗೆ ಹೋಗ್ತೀವಿ. ನೋಡ್ತೀವಿ, ಜಿಲ್ಲೆ ಕೋರ್ಟ್ಗೆ ಹೋಗೋದು, ಹೈಕೋರ್ಟ್ಗೆ ಹೋಗೋದು, ಸುಪ್ರೀಂ ಕೋರ್ಟ್ಗೆ ಹೋಗೋದು. ನೋಡಿ, ವಕೀಲರ ಚರ್ಚೆ ಮಾಡಿ ಯಾವುದ್ರ ಮುಖಾಂತರ ಅವರು ಅಂತ ಹೇಳಿದ್ರು ಡಿಲೇ ಆಗುತ್ತೆ ಅಂತ. ಯಾವುದ್ರ ಮುಖಾಂತರ ಹೋದರೆ ಬೇಗ ಆಗುತ್ತೆ ಆ ದಿಕ್ಕಲ್ಲಿ ಪ್ರಯತ್ನ ಮಾಡ್ತೀವಿ.